ಪವರ್ ಆಫ್ ಜೆನ್ಸಿ ಇಲ್ಲ ಸ್ಟುಪಿಡಿಟಿ ಆಫ್ ಜೆನ್ಸಿ ಅನ್ಬೇಕು ನಾನು. ಅವ್ರು ಏನು ಮಾಡಿದ್ರು ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ. ದೇ ಡಿಡ್ ಫಾರ್ ಅದರ್ ಥಿಂಗ್ಸ್, ಸಮ್ LGBTQ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಇಟ್ ವಾಸ್ ನಾಟ್ ರೈಟ್. ಇಟ್ಸ್ ಲೈಕ್ ವಿ ಹ್ಯಾವ್ ಟು ಕ್ವೆಶ್ಚನ್ ದೆಮ್. ಜೆನ್ಸಿ ನಾರ್ಮಲ್ ಅಂತೂ ಅಲ್ವೇ ಅಲ್ಲ. ನಾವು ಏನೇ ಇದ್ರೂ ವಿಲ್ ಸ್ಪೀಕ್ ಔಟ್. ಲೀಕೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡಿಸಿದ್ದಾರೆ. ಜೆನ್ಸಿ ಏನಾದರೂ ಗವರ್ಮೆಂಟ್ ನಡೆಸಿದ್ರೆ ಐ ಥಿಂಕ್ ಇಂಡಿಯಾ ವಿಲ್ ಗೋ ಇನ್ ಥರ್ಡ್ ಆರ್ ಸೆಕೆಂಡ್. ಜನ್ಸಿ ಎಲ್ಲಿ ಕೇಳಿದ್ರು ಕೂಡ ಜನರೇಷನ್ ಬಗ್ಗೆನೇ ಸಾಕಷ್ಟು ಡಿಸ್ಕಷನ್ ಆಗ್ತಾ ಇದೆ. ಇವನ್ ರಾಜ್ಯಸಭೆಯಲ್ಲೂ ಕೂಡ ಜನ್ಸಿ ಬಗ್ಗೆ ಮಾತನಾಡುವಂತಹ ಸಿಚುವೇಶನ್ ಎದುರಾಗಿದೆ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಜನ್ಸಿ ಮಾಡಿದಂತಹ ಒಂದು ಪ್ರೊಟೆಸ್ಟಿಂದ ಒಬ್ಬ ಎಜುಕೇಷನ್ ಮಿನಿಸ್ಟ್ರು ಕೂಡ ಕೆಳಗಿಳಿತಾರೆ, ಮೋದಿ ಕೂಡ ತಲೆ ತಗ್ಗಿಸ್ತಾರೆ, ಜೊತೆಗೆ ಜನ್ಸಿ ಪ್ರೊಟೆಸ್ಟ್ ಕೂಡ ಸಕ್ಸಸ್ ಆಗುತ್ತೆ. ಇದೇ ರೀತಿ ಪ್ರತಿಯೊಂದು ಅನ್ಯಾಯದ ವಿರುದ್ಧ, ಅವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುತ್ತಾ ಅದಕ್ಕೆ ಜನ್ಸಿ ಈಗಾಗಲೇ ಪ್ರೀ ಪ್ಲ್ಯಾನ್ಡ್ ಆಗಿದೆಯಾ ಅಥವಾ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೂ ಕೂಡ ಜನ್ಸಿ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆಯಾ? ದೇಶದ ಬಗ್ಗೆ ಜನ್ಸಿಗೆ ಯಾವ ರೀತಿಯಾದಂತಹ ಒಪಿನಿಯನ್ ಇದೆ? ನಮ್ಮ ಬೆಂಗಳೂರಿನ ಜನ್ಸಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಪವರ್ ಆಫ್ ಜೆನ್ಸಿನಾ? ಪವರ್ ಆಫ್ ಜೆನ್ಸಿ ಇಲ್ಲ ಸ್ಟುಪಿಡಿಟಿ ಆಫ್ ಜೆನ್ಸಿ ಅನ್ಬೇಕು ನಾನು. ಯಾಕೆ ಅಂತೀರೇನೆ, ಇದು ಇವಾಗ ಅವ್ರ ಕಣ್ಮುಂದೆನೇ ಎಲ್ಲ ಕಾಣಿಸ್ತೈತೆ ಏನೇನು ಆಗ್ತೈತೆ ಅಂತ. ಬಟ್ ಸ್ಟಿಲ್ ಅವರು ಏನು ಮಾಡಿದ್ರು, ದೇ ಇಗ್ನೋರ್ಡ್ ಎವ್ರಿಥಿಂಗ್. ಆ್ಯಂಡ್ ಒಂದು ಸ್ಟುಪಿಡ್ ಮಾಪ್ ಥರ ಅವ್ರು ಏನೇನು ಹೇಳಿದ್ರೆ ಎಲ್ಲನೂ ಕೇಳಿದ್ರು. ಬಿಕಾಸ್ ದೇ ಡಿಂಟ್ ಒನ್ ನೋ ವಾಟ್ ದೇ ಕ್ಲಿಯರ್ಲಿ ವಾಂಟೆಡ್. ಎವ್ರಿ ಒನ್ ಹ್ಯಾಡ್ ದೇರ್ ಓನ್ ಒಪಿನಿಯನ್ಸ್ ಒಂದು. ಆಮೇಲೆ ನೀವು ಹೇಳಬೇಕು ಇವಾಗ ಜೆನ್ಸಿ ಎಜುಕೇಟೆಡ್ ಅಂತ ಹೇಳಿಬಿಟ್ಟು ಹೋಗಿ ಪಾರ್ಲಿಮೆಂಟ್ ಮೇಲೆ ರೇಡ್ ಮಾಡೋದಂದ್ರೆ ಏನಾನ ಯೂಸ್ ಇಲ್ಲ ಅದಲ್ಲ. ಆಯಿತು, ಅಲ್ಲಿ ಯಾರೂ ಲಾ ಓದಿಲ್ವಾ? ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವ್ರ ಜೀವನನೇ ಹೋಯ್ತು. ಇವಾಗ ಏನು ಮಾಡೋದು? ಅಲ್ಲಿ ಎಲ್ಲನೂ ಆಲ್ರೆಡಿ ಒಬ್ಬರದ್ದು ಫೇಸ್ ರೆಕಾರ್ಡ್ ಆಗಿದೆ. ಇವಾಗ ಆಧಾರ್ ಕಾರ್ಡ್ ನೋಡ್ಕೊಂಡು ಎಲ್ಲರೂ ಪೊಲೀಸರು ಬರ್ತಾ ಇದಾರಲ್ಲ, ಅವ್ರನ್ನ ಒಂದ್ಸತಿ ಅವ್ರ ಮೇಲೆ FIR ಹಾಕಿದ್ರೆ ಅವರು ಇವಾಗ ಯಾವ ಕಂಪನಿನೂ ಅವ್ರನ್ನ ಹೈರ್ ಮಾಡೋದಿಲ್ಲ, ಅವ್ರು ಆಚೆ ಕಂಟ್ರೀಸ್ಗೆ ಹೋಗೋದಿಲ್ಲ. ಆಮೇಲೆ ಪಾಸ್ಪೋರ್ಟ್ ಆಗುತ್ತೆ ಅವ್ರಿಗೆ. ಇದು ಪಬ್ಲಿಕ್ ಪ್ರಾಪರ್ಟಿ ಎಲ್ಲ ಅವರು ವಾಪಸ್ ಎಲ್ಲನೂ ಕಲೆಕ್ಟ್ ಮಾಡೋವರೆಗೂ ಅವ್ರಿಗೆ ಬೇಲ್ ಕೂಡ ಸಿಗೋದಿಲ್ಲ. ಆ ಬೇಲ್ ಸಿಕ್ಕಿದ್ರೂ ಅವ್ರ ಫ್ಯೂಚರ್ ವೇಸ್ಟ್ ಆಯಿತು. ಬಟ್ ಮಾಡಿಸಿರೋರು ಮಾತ್ರ ಆರಾಮಾಗಿ ಎಸ್ಕೇಪ್ ಆಗಿದ್ದಾರೆ. ಎಷ್ಟು ಜನ ಮಾಡ್ತಾರವಾಗ ಎಲ್ಲನೂ ಹೇಳಿದ್ದಾರೆ. ಬಟ್ ದೇ ಥಾಟ್ ಇಟ್ ಬಿ ಕೂಲ್ ಟು ಡೂ ದಿಸ್. ಸಮ್ ಪೀಪಲ್ ವೇರ್ ದೇರ್ ಹೂ ಆ್ಯಕ್ಚುಲಿ ಥಾಟ್ ದೇ ವಾಂಟ್ ಸಮ್ ಚೇಂಜ್ ಇನ್ ದ ಸಿಸ್ಟಮ್. ಬಟ್ ಸ್ಟಿಲ್ ಡಿಡಂಟ್ ನೋ ಹೂ ಇಸ್ ಧರ್ಮೇಂದ್ರ ಪ್ರಧಾನ್ ಆಲ್ಸೋ. ಅವ್ರಿಗೆ ನೀಟಲ್ಲಿ ಅರ್ಧ ಜನ ಅಲ್ಲಿ ಬೇರೆಯವರು ಅವ್ರ ಇಂಟ್ರೆಸ್ಟ್ ಮೇಲೆ ಬಂದಿದ್ದಾರೆ. ಇನ್ನು ಅರ್ಧ ಜನ ಅಲ್ಲಿ ಕ್ರಿಮಿನಲ್ ರೆಕಾರ್ಡ್ಸ್ ಇದೆ. ಇನ್ನು ಮಿಕ್ಕಿದ ಒಂದು 10% ಅಲ್ಲಿ ಸ್ಟೂಡೆಂಟ್ಸ್ ಇದ್ರು. ಅವ್ರನ್ನ ಇವರು ಮುಂದೆ ಹಾಕ್ಬಿಟ್ಟು ಅವರೆಲ್ಲ ಬೇರೆ ಅವ್ರಿಗೆ ಮಾರ್ಕೊಂಡಿರೋ ಕೆಲಸ ಮಾಡ್ಕೊಂಡಿದ್ದಾರೆ. ಅವರು ಒಂದು ಫುಲ್ ಮಾಬಲ್ಲಿ ಒಂದು ಸ್ಟೋನ್ನ ಬಿಸಾಕಿದ್ರು ಎಲ್ಲ ಎಂಟೈರ್ ಮಾಬ್ ಮೇಲೆ ಕೇಸ್ ಬರುತ್ತೆ. ಅದು ಒಂದಿದೆ. ಅದನ್ನ ಬಿಟ್ಟರೆ ಇವರೆಲ್ಲ ಮಾಡಿರೋದು ಕೆಲಸಕ್ಕೆ ಇವಾಗ ಆಯಿತು, ಧರ್ಮೇಂದ್ರ ಪ್ರಧಾನ್ನ ರಿಸೈನ್ ಮಾಡಿಸಿದ್ರು ಇವರೆಲ್ಲ ಕೆಲಸ ಮಾಡಿದ್ದಕ್ಕೆ. ಧರ್ಮೇಂದ್ರ ಪ್ರಧಾನ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿ ಏನೇನು ಮಾಡಿದ್ದಾರೆ, ಅವರು ಏನೇನು ಕೆಲಸ ಮಾಡಿದ್ದಾರೆ. ನೀಟ್ ಎಕ್ಸಾಮ್ ಆಗಿದ್ದಾದಮೇಲೆ ಅವರು ಎಕ್ಸಾಮ್ ಮಾತ್ರ ಕಂಡಕ್ಟ್ ಮಾಡಿಸಿಲ್ಲ, ಅದ್ರ ಜೊತೆಗೆ ಅವರು ಎಷ್ಟೇನು ಆ್ಯಕ್ಷನ್ಸ್ ತೊಗೊಂಡಿದ್ದಾರೆ ಅದ್ರ ಮೇಲೆಗೆ. ಅದ್ರ ಜೊತೆಗೆ ಇವಾಗ ಆ ಥರ ಪ್ರಿವೆಂಟ್ ಮಾಡಬೇಕು ಅದನ್ನು, ಮತ್ತೆ ಈ ಥರ ಲೀಕೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡಿಸಿದ್ದಾರೆ. ಬಟ್ ಅಲ್ಲಿ ಪ್ರೊಟೆಸ್ಟಲ್ಲಿ ಕೂರಿತ 90% ಜನಕ್ಕೆ ಈ ಥರ ಆಗಿದೆ ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಅವ್ರನ್ನ ರಿಸೈನ್ ಮಾಡಿಸ್ಬೇಕು ಅಂತ. ಸೊ ರಿಸೈನ್ ಮಾಡಿದ್ರಲ್ಲ, ನಿಮ್ಗೆ ಅದು ಖುಷಿನಾ ಅಥವಾ ಅನ್ಸ್ಯಾಟಿಸ್ಫೈಡ್ ಅನ್ಸ್ತಿದ್ಯಾ? ನಾನು ಯಾವ ಪಾರ್ಟಿನೂ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಜೆನ್ಸಿ ಆಗಿ ನಿಮ್ಗಾದಂತಹ ಅನ್ಯಾಯ ಗೊತ್ತು, ಅಲ್ಲ ಆಮೇಲೆ ಚೇಂಜಸ್ ಆಗಿರೋದು ಗೊತ್ತು. ಸೊ ಧರ್ಮೇಂದ್ರ ಪ್ರಧಾನ್ ಈಗ ಎಜುಕೇಶನ್ ಮಿನಿಸ್ಟರ್ ಆಗಿ ಅವರು ಈಗ ಏನು ರಾಜೀನಾಮೆ ಕೊಟ್ರಲ್ಲ, ಅದು ಒಂದು ಸ್ಯಾಟಿಸ್ಫೈಡ್ ನ್ಯಾಯ ಅಥವಾ ಸ್ಯಾಟಿಸ್ಫೈಡ್ ಜಸ್ಟಿಸ್ ಅಂತ ಅನಿಸ್ತಿದ್ಯಾ? ಇಲ್ಲ, ಅನಿಸ್ತಿಲ್ಲ. ಯಾಕೆ? ಅವರು ಇವಾಗ ಒಂದು ಕಂಪನಿ CEO ಒಂದು ಕಂಪನಿ ನಡೆಸ್ತಾ ಇದ್ದಾನೆ. ಯಾರೋ ಒಬ್ಬ ಎಂಪ್ಲಾಯಿ ಅವ್ರ ಹತ್ರ ಇರೋ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ನ ಲೀಕ್ ಮಾಡಿಬಿಟ್ರೆ ಕಂಪನಿನ ಮುಚ್ಚಾಕ್ತಾರ, ಇಲ್ಲಾಂದ್ರೆ CEO ತೆಗ್ದಾಕ್ತಾರ, ಇಲ್ಲಾಂದ್ರೆ ಲೀಕ್ ಮಾಡಿರೋರನ್ನ ಇದು ಜೈಲ್ಗೆ ಹಾಕ್ತಾರ ಹೇಳಿ. ಸೊ ಎಂಪ್ಲಾಯಿನ ಜೈಲ್ಗೆ ಹಾಕಿದ್ರು, ಅದಕ್ಕೆ ಅಂತ ಹೊಸ ಲಾಸ್ ಅಂತ ತರಿಸಿದ್ರು. ಅದನ್ನೂ ವಾಪಸ್ ಮಾಡಿದ್ರು ಬೇರೆಯವರು. ಸೊ ಇವಾಗ ಅದನ್ನ ಮಾಡಿಸಿದ್ರು. ಅವ್ರನ್ನ ಮಾಡಿಸಿದ್ರೆ ತಾನೇ ಜಸ್ಟಿಸ್ ಬಂತು. ಅಕೌಂಟಬಿಲಿಟಿ ತೊಗೊಂಡು ಈ ಥರ ಬೇರೆ ಇನ್ನೊಂದು ಆಗಬಾರ್ದು ಅಂತ ಹೇಳಿದ್ರು. ವಿತಿನ್ 10 days ಎಕ್ಸಾಮ್ನ ಇಶ್ಯೂ ಮಾಡಿಬಿಟ್ಟು 1 monthಗೆಲ್ಲ ರಿಸಲ್ಟ್ ಬರಂಗೆ ಮಾಡಿದ್ರು. ಎಷ್ಟೊಂದು ಜನಕ್ಕೆ ಸ್ಕೋರ್ ಇಂಪ್ರೂವ್ ಆಗಿದೆ. ಸೊ ನ್ಯಾಯ ಬಂದಂಗೆ ಅಲ್ಲಿ. ಇವಾಗ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ್ರೆ ಹೊಸ ಮಿನಿಸ್ಟರ್ ಬಂದ್ಬಿಟ್ಟು ಎಲ್ಲ ಇರೋದಕ್ಕೆಲ್ಲನೂ ಯೂಸ್ ಆಗೋದಕ್ಕೆ ಎಲ್ಲನೂ ಯೂಸ್ ಮಾಡಿಕೊಂಡು ವಾಪಸ್ ಎಲ್ಲನ ನ್ಯಾಯ ತರಿಸೋದಕ್ಕೂ ಟೈಮ್ ಆಗುತ್ತೆ.
ಆಮೇಲೆ ಏನು ಇವಾಗ ಧರ್ಮೇಂದ್ರ ಪ್ರಧಾನ್ ಇಲ್ಲಿ ರೀಸನ್ ಆಗಿದ್ರೆ ಮಾತ್ರ ಏನಿಲ್ಲ, ಅವ್ರು ಮಾಡಿರೋ ಕೆಲಸಗಳಿಗೆ ಅವ್ರಿಗೆ ಇನ್ನ ಬೇರೆ ಕಡೆ ಒಳ್ಳೆ ಪೊಸಿಷನ್ ಆಗಿ ಮಿನಿಸ್ಟರ್ ಆಗಿ ಬರುತ್ತೆ. ಸೆಂಟ್ರಲ್ ಇಲ್ಲ ಅಂದ್ರೆ ಸ್ಟೇಟ್ CM ಆಗ್ಬೋದು ಅವರು. ಅವ್ರಿಗೆ ಆ ಲೆವೆಲ್ ಇದೆ, ತಾಕತ್ತಿದೆ ಆರಾಮಾಗಿ. ಇನ್ನೊಂದು ಕ್ವಶನ್, ಈಗ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಜೆನ್ಜಿ ಎಲ್ಲಾ ಸೇರಿ ಪ್ರೊಟೆಸ್ಟ್ ಮಾಡಿ ಧರ್ಮೇಂದ್ರ ಪ್ರಧಾನ್ ಎಜುಕೇಶನ್ ಮಿನಿಸ್ಟ್ರಿ ಏನಾಗಿದ್ರು ಅವ್ರನ್ನ ಕೆಳಗಿಳಿಸಿದ್ರು, ರಾಜೀನಾಮೆ ಕೊಡಿಸಿದ್ರು. ನಮ್ಮ ಬೆಂಗಳೂರಲ್ಲಿ ಇದೇ ಸಮಯದಲ್ಲೇ ನಮ್ಮ ಬೆಂಗಳೂರಲ್ಲಿ ಅಥವಾ ನಮ್ಮ ಸ್ಟೇಟಲ್ಲಿ KPSC ಹಗರಣ ನಡೆಯುತ್ತೆ. ಪಶು ವೈದ್ಯಕೀಯ ಇಲಾಖೆಯಲ್ಲಿ KPSC ಹಗರಣ ನಡೆಯುತ್ತೆ. ಅಂಡರ್ ದಿ KPSC ಬರುತ್ತೆ ಪಶು ವೈದ್ಯಕೀಯ ಇಲಾಖೆ. ಬಟ್ ಇಲ್ಲಿನ ಯಾರೂ ಕೂಡ ರಾಜೀನಾಮೆ ಕೊಡಲಿಲ್ಲ, ಯಾವ ರಾಜಕೀಯ ವ್ಯಕ್ತಿಗಳು ಈ ವಿಚಾರದಲ್ಲಿ ಧ್ವನಿ ಎತ್ತಲಿಲ್ಲ. ಇವನ್ ಜೆನ್ಜಿ ಕೂಡ ಈ ವಿಚಾರದಲ್ಲಿ ಯಾವುದೇ ರೀತಿ ಪ್ರತಿಭಟನೆ ಕೂಡ ಮಾಡೋಕ್ಕೋಗಲ್ಲ. ನಮ್ಮದೇ DK ಶಿವಕುಮಾರ್ ಅಲ್ಲಿ ಹೋಗಿ ಪ್ರತಿಭಟನೆಗೆ ಸಪೋರ್ಟ್ ಕೊಡೋರು ಇಲ್ಲಿ ಈ ವಿಚಾರದಲ್ಲಿ ಧ್ವನಿ ಎತ್ತಲ್ಲ. ಇದ್ರ ಬಗ್ಗೆ ಏನನ್ಸುತ್ತೆ? ಆಬ್ವಿಯಸ್ಲಿ ಮಾಡೋದಿಲ್ಲ ಅವರು. ಅವ್ರಿಗೆ ಬೇಕಾಗಿರೋದೇನು ಅಪೋಸಿಷನ್, ಈಸ್ ಅಪೋಸಿಷನ್ ಲೀಡರ್. ಅವನು ದೇ ಲುಕ್ ಫಾರ್ ದೇರ್ ಓನ್ ಇಂಟ್ರೆಸ್ಟ್ಸ್ ಆ್ಯಂಡ್ ದೇ ಡಿಂಟ್ ಎಕ್ಸ್ಪೆಕ್ಟ್ ಸಮಥಿಂಗ್ ಲೈಕ್ ದಿಸ್ ವಿಲ್ ಹ್ಯಾಪನ್. So obviously they will oppose since it's an opportunity they will grab it. But ಇವಾಗ ನಾವು ಪರ್ಸ್ನಲ್ ಆಗಿ ತೊಗೊಂಡ್ರು ನಮ್ದು ತಪ್ಪಾಗಿದೆ, ಅವ್ರದ್ದು ತಪ್ಪಾಗಿದೆ. ಬಟ್ ಅವ್ರದ್ದು ಎಲ್ರೂ ಸೇರ್ಕೊಂಡು ಬೈತಾ ಇದ್ದಾರೆ ಅಂದಾಗ ಅವ್ರು ಆಬ್ವಿಯಸ್ಲಿ ಜಾಯ್ನ್ ಆಗಿಬಿಟ್ಟು ನಮ್ದು ಆದರೆ ನಾವು ಮುಚ್ಚಿಡಕ್ಕೆ ಟ್ರೈ ಮಾಡ್ತೀವಿ. ಇವಾಗ ಅವ್ರನ್ನೂ ಅದೇ ಮಾಡ್ತಾ ಇರೋದು. ಯಾವುದೇ ಇದು ನ್ಯೂಸ್ ಚಾನಲ್ಸೂ ಅವ್ರು ಬಿಡೋದಿಲ್ಲ ಇದನ್ನೆಲ್ಲನೂ ಹೇಳೋದಕ್ಕೆ. ಆದರೂ ಇವಾಗ ಆಚೆ ಬಂದಿದೆ, ಬಟ್ ಇದನ್ನು ಆಚೆಗೆ ಇನ್ನೂ ಸೀರಿಯಸ್ ಆಗಿ ತೊಗೊಳ್ಳಲ್ಲ ಇನ್ಮೇಲೆ, ಇದಕ್ಕಿಂತ ಮೇಲೆ. ಯಾಕೆ ಅಂದರೆ ಇವಾಗ ಅಲ್ಲಿ ಧರ್ಮೇಂದ್ರ ಪ್ರಧಾನ್ಗೆ ಆಗಿರೋದೇ ಒಂದು ದೊಡ್ಡ ಎಕ್ಸಾಂಪಲ್ ಆಗಿ ಇವ್ರು ತೊಗೊಂಡಿದ್ದಾರೆ. ಅದ್ರ ಮೇಲೆ ಇವಾಗ ಮತ್ತೆ ಇದನ್ನು ಮಾಡಿದ್ರೆ ಜನ್ಸಿಗಿಂತ ಫುಲಿಶ್ ಯಾರೂ ಇರೋದಿಲ್ಲ. ಬಟ್ ಇವರು ಇದಕ್ಕೆ ಅಕೌಂಟಬಿಲಿಟಿ ಕೇಳಿ ರಿಸೈನ್ ಮಾಡಿಸೋದಕ್ಕಿಂತ ಇದಕ್ಕೆ ನೀವು ಏನನ್ನ ಸೊಲ್ಯೂಷನ್ ಮಾಡಿ ಜಸ್ಟಿಸ್ ಮಾಡಿ ಅಂತ ಏನನ್ನ ಕೇಳಬೇಕು. ಇವಾಗ ಅವರು ಸ್ಟೂಡೆಂಟ್ಸ್ಗೋಸ್ಕರ ಅಂತ CJP ಬಂದಿದೆಯಲ್ಲ, ಬಟ್ ಏನೇನೋ ಮಾಡಿ ಇವಾಗ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಲೈಫ್ನ ನಾಶನ ಮಾಡಿದೆ. ಬಟ್ ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ವೇಟ್ ಹಾಕಿ, ಅದಕ್ಕೆ ನಾನು ಹೋಗೋದಿಲ್ಲ. ಬಟ್ ಎಲ್ರಿಗೂ ಗೊತ್ತು ಜನ್ರಿದು ಸ್ಟೂಪಿಡಿಟಿ ಅಲ್ಲ, ಗೊತ್ತಿದ್ರು ಅವ್ರು ಕೇರ್ ಮಾಡಿಲ್ಲ. ಬಿಕಾಸ್ ದೇ ಥಾಟ್ ಇಟ್ ವಿಲ್ ಬಿ ಕೂಲ್ ಆ್ಯಂಡ್ ದೇ ಥಾಟ್ ವಿ ಆರ್ ಜೆನ್ಜಿ, ನಮ್ಮ ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಒಂದು ಬೇಸಿಕ್ ಲಾನು ಏನು ಓದಿಲ್ಲದೆ ಸುಮ್ಮನೆ ಅಲ್ಲಿ ಹೋಗಿ ಏನೋ ಮಾಡಿದ್ದಾರೆ. ಬಟ್ ಅದೇ ಥರ ಇವಾಗ ಮತ್ತೆ ಕ್ರಿಯೇಟ್ ಮಾಡೋಕ್ಕೆ ಬಂದರೆ ಯೂನಿಫೈಡ್ ಆಗಿ ಗೌರ್ಮೆಂಟ್ ಏನೂ ಮಾಡೋದಕ್ಕೆ ಬಿಡೋದಿಲ್ಲ ಇನ್ನೊಂದು ಈ ಥರ. ಸೊ ಆ ಥರ ಅವ್ರು ಏನು ಮಾಡೋದಕ್ಕಾಗೋದಿಲ್ಲ. ಬಟ್ ಇವಾಗ ಹೊಸದಾಗಿ ಬಂದಿದ್ದಲ್ಲ ರಿಸರ್ವೇಷನ್ಸ್ ಹಟಾವು ಅಂತ, ಸೊ ಅಲ್ಲಿಂದ ಡೈವರ್ಟ್ ಇದು ಮಾಡಿ ಇವಾಗ ಮೋಸ್ಟ್ ಆಫ್ ದ ಜೆನ್ಜೀಸ್ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದಾರೋ ಯಾರೂ ಬರೋದಿಲ್ಲ. ಬಟ್ ಇಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೋ ಇದು ಎಷ್ಟವರೆಗೂ ಹೋಗುತ್ತೋ ಗೊತ್ತಿಲ್ಲ. ಇದು ಮೇಲೆ ತೊಗೊಂಡ್ರೆ ಏನನ್ನ ತೊಗೊಬೋದು ಇವರು. ಅದ್ರ ಜೊತೆಗೆ ಇದ್ರ ಮೇಲೆ ಯಾರು ಏನು ಆಕ್ಷನ್ಸ್ ತಗೊಳ್ಳೋದಿಲ್ಲ. ಇದು ನಾರ್ಮಲಿ ಗೊತ್ತಿರೋದೆ. ಜೆನ್ಜಿ ಪ್ರೊಟೆಸ್ಟ್ ನ್ಯಾಯವಾದದ್ದು ಅಲ್ಲ ಅಂತ ಅನ್ಸುತ್ತೆ. ನ್ಯಾಯ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಎಲ್ಲರೂ ಯೂಸ್ ಮಾಡ್ಕೊಂಡಷ್ಟು ಮಾಡ್ಕೊಂಡ್ರು. ನಾರ್ಮಲ್ ಆಗಿ ಜೆನ್ಜಿನ ಯೂಸ್ ಮಾಡ್ಕೊಂಡ್ರು ಬೇರೆಯವರು ಅಂತ ಹೇಳ್ತೀರಾ? ಅಲ್ಲಿ ಜೆನ್ಜಿ ಅಂತ ಹೇಳಕ್ ಮಾತ್ರ ಹೇಳಿದ್ರು, ಬಟ್ ಅಲ್ಲಿ ಜೆನ್ಜಿನೇ ಇರಲಿಲ್ಲ. ಎಲ್ಲರೂ ಇದ್ರು, ಅವ್ರು ಬಂದಂಗೆ ಅವ್ರು ಕೆಲಸ ಮಾಡ್ಕೊಂಡು ಹೋದ್ರು. ಆ್ಯಂಟಿ ನ್ಯಾಷನಲ್ಸ್ ಅಲ್ಲಿ ಇದ್ರು, ಓಪನ್ ಆಗಿದ್ರು, ಬಟ್ ಯಾರು ಕೇರ್ ಮಾಡಿಲ್ಲ. ನೆಕ್ಸ್ಟ್ ಜೆನ್ಜಿ ಏನಾದರೂ ಯಾವುದಾದ್ರೂ ಒಂದು ವಿಚಾರದಲ್ಲಿ ನ್ಯಾಯ ಕೇಳಕ್ಕೆ ಹೋಗುತ್ತೆ, ಒಂದು ಪ್ರೊಟೆಸ್ಟ್ ಮಾಡುತ್ತೆ, ಒಂದು ಧ್ವನಿ ಎತ್ತುತ್ತೆ ಅಂದರೆ ಜೆನ್ಜಿ ಯಾವ ರೀತಿಯಾಗಿ ಧ್ವನಿ ಎತ್ತಬೇಕು ಮತ್ತು ನ್ಯಾಯ ಕೇಳಬೇಕು ಅಂತ ಅನ್ಸುತ್ತೆ? ಇವಾಗ ಫಸ್ಟ್ ನೋಡಿ, ಎಲ್ಲರೂ ಇವಾಗ ಮೋದಿ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಒಂದು ಕೆಟ್ಟ ಹೆಸರನ್ನು ತರಿಸ್ಬೇಕಂತ ಇದು ಮಾಡಿಸಿದ್ದಾರೆ. ಎಲ್ಲರ ತಲೆಯಲ್ಲಿ ಅದೊಂದು ಐಡಿಯಾ ಮಾತ್ರ ಬಂದ್ಬಿಟ್ಟಿದೆ. ಮತ್ತು ಇವಾಗ ನನ್ನ ಪ್ರಕಾರ ಜೆನ್ಸಿಗೆ ಇಷ್ಟು ಧೈರ್ಯ ಇರೋದಿಲ್ಲ ಇದನ್ನೆಲ್ಲ ಕಾನ್ಸಿಕ್ವೆನ್ಸಸ್ನ ನೋಡಿ ಈ ಥರ ಏನಾರ ಮಾಡೋದಕ್ಕೆ. ಬಟ್ ಈ ಥರ ಕೆಳಗಡೆ ಬರೋವರೆಗೂ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ಇವಾಗ ನೋಡಿ, ಇವಾಗ ಏನಾರ ಪ್ರಾಬ್ಲಮ್ ಆಗೈತೆ ಅಂದರೆ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾಸಲ್ಲಿ ಅವರೆಲ್ಲ ಧ್ವನಿ ಎತ್ತಿದ್ರೇನು ಎಲ್ಲಿವರೆಗೂ ಹೋಗ್ತಾಯಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ 10 ದಿನ 2 ವಾರ ಇರುತ್ತೆ, ಆಮೇಲೆ ಹೋಗ್ಬಿಡುತ್ತೆ. ಬಟ್ ನಾನು ಈ ಥರ ಪ್ಲ್ಯಾನಿಗೆ ನಾನು ಇರಬೇಕಂದ್ರೆ ನಾನೇನು ಹೇಳ್ತಾ ಇದ್ದೀನಿ, ಎಂಟೈರ್ ಜೆನ್ಸಿಗೆ ಅಂತ ಒಂದು ಸ್ಪೋಕ್ ಪರ್ಸನ್ ಥರ ಇರಬೇಕು. ಬಟ್ ನಾಟ್ ಎನಿವನ್ ವಿತ್ ಆ್ಯಂಟಿ ನ್ಯಾಷನಲ್ಸ್ ಆರ್ ಎನಿಥಿಂಗ್ ಲೈಕ್ ದಟ್. ಇದರ್ ಜೆನ್ಸಿಸೇ ಅವ್ರಿಗೆ ಅಂತಲೇ ಎಲ್ಲರೂ ಸೇರಿಕೊಂಡು ಇಂಡಿಯಾದಲ್ಲಿ ಒಂದು ಮೇ ಬಿ ಒನ್ ಅಕೌಂಟ್, ಯೂನಿಫೈಡ್ ಅಕೌಂಟ್ ಫಾರ್ ಆಲ್ ದ ಜೆನ್ಸಿಸ್ ವಾಯ್ಸ್ ಆರ್ ಥಿಂಗ್ಸ್ ವಿಚ್ ವಿ ನೀಡ್, ಈ ಥರ ಒಂದು ಪಾರ್ಟಿಪೇಟ್ ಮಾಡಿಬಿಟ್ಟು ಅದನ್ನು ಇನ್ಸ್ಟೆಡ್ ಆಫ್ ಗಿವಿಂಗ್ ಇಟ್ ಟು ಸಮ್ ಪರ್ಸನ್ ಲೈಕ್ ದಟ್, ಯೂನಿಫೈಡ್ ಕಂಟ್ರೋಲ್ಗೆ ಅಥವಾ ಸಮಥಿಂಗ್ ಲೈಕ್ ಎನ್ ಎಲೆಕ್ಟೆಡ್ ಪರ್ಸನ್ ಟು ಹ್ಯಾಂಡಲ್ ದಟ್, ಅವರ ಗೌರ್ಮೆಂಟಲ್ಲೇ ಇದಕ್ಕೆ ಅಂತ ಒಂದು ಹೊಸದಾಗಿ ಒಂದು ಡಿಪಾರ್ಟ್ಮೆಂಟ್ ಮಾಡಿಬಿಟ್ಟು ಇಟ್ಕೊಳ್ಳೋದಕ್ಕೆ, ಎಲ್ರದ್ದು ವಾಯ್ಸ್ ರೇಸ್ ಮಾಡೋದಕ್ಕೆ ಅಂತಲೇ ಒಂದು ಡಿಪಾರ್ಟ್ಮೆಂಟ್ ಇದ್ದು ಅದನ್ನು ಬಿಲ್ಸ್ ಎತ್ಕೊಂಡೋಗಿ ಇವಾಗ ಫಾರ್ ಎಕ್ಸಾಂಪಲ್ ಪಾರ್ಲಿಮೆಂಟಲ್ಲಿ ಇವಾಗ MP ಗಳು ಹೋಗ್ಬಿಟ್ಟು ಬಿಲ್ಸ್ ರೇಸ್ ಮಾಡೋವಾಗ ಇದನ್ನು ಟಾಪಿಕ್ಸ್ನ ಅಲ್ಲಿ ಥರ
ಏನಾನ ಪಾರ್ಲಿಮೆಂಟ್ ಅಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಅದಕ್ಕೆ ಅಂತ ಒಬ್ರು ಇಕ್ಕಿದ್ರೆ ಚೆನ್ನಾಗಿರುತ್ತೆ. ಇಂದ ಒಂದು ಪ್ಲೇಸ್ ಆ ಜಾಗ ಇಲ್ಲ ಅಂದ್ರೆ ಎವ್ರಿ ಸ್ಟೇಟ್ ಅಲ್ಲಿನೂ ಅಥವಾ MLS ಇರ್ತಾರಲ್ಲ ಅವ್ರ ಕೆಳಗಡೆ ಒಬ್ಬರನ್ನ ಇಕ್ಕೋದು, ಇಲ್ಲ ಅಂದ್ರೆ MPs ಕೆಳಗಡೆನ ಒಬ್ಬರು ಇಕ್ಕೋದು ಇವ್ರಿಗೆ ಅಂತಾನೆ, ಇಲ್ಲ ಅಂದ್ರೆ ಆತರ ಮೇನ್ ಆಗೇನೆ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅಂತ ಹೇಳಿ. ಅಂಡ್ ಅದನ್ನ ಯಾರು ಇಟ್ಕೊಳ್ಳೋದಾಗಿಲ್ದೆ ನಾಟ್ ಪೊಲಿಟಿಕಲ್ ಇದಾಗಿ something only for students with no political agendas, no religious agendas, no other things ilde, only for educational purpose and whatever we need. ಅದಕ್ಕೋಸ್ಕರ ಅಂತಾನೆ ಒಂದಿದ್ದು ಒಂದು ಯೂನಿಫೈಡ್ ಐಡಿಯಾಲಜಿ ಅಂತ ಒಂದಿದ್ರೆ ಚೆನ್ನಾಗಿರುತ್ತೆ. ಜೆನ್ಸಿ ಆಗಿ ವಿ ಮೇ ಬಿ ನಾಟ್ ಎವ್ರಿ ಒನ್ ಆರ್ ದ ಸೇಮ್, each and everyone have their own perspective. The way they're parented probably it matters a lot. So the way they're parented also matters. That is the only main thing. If they're parented in a well manner and everything, discipline, everything, they won't be like that. ಹಾಗಾದ್ರೆ ಲಾರ್ಜ್ ನಂಬರ್ ಆಫ್ ಜೆನ್ಸಿಗೆ ಐಡಿಯಾ ಇದೆ, ಕ್ಲಾರಿಟಿ ಇದೆ ಅಂತ. They almost everyone. Okay. And few people are really dumb. They just follow others and go. Not everyone can be that. ಮೇ ಬಿ ದೇರ್ ಎನ್ವಿರಾನ್ಮೆಂಟ್ ಮ್ಯಾಟರ್ಸ್ ಅ ಲಾಟ್. ಯಾಕಂದರೆ ಇವಾಗ ಎನ್ವಿರಾನ್ಮೆಂಟ್ ಹೆಂಗಿದೆ ಅಂದರೆ ಅವ್ರು ಅದು ಮಾಡಿದ್ರೆ ನಾವು ಹೋಗಿ ಮಾಡಬೇಕು, ಚೆನ್ನಾಗಿರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ. ಬಟ್ ನಾವು ಯೋಚನೆ ಮಾಡಬೇಕು 2 ಸಲ ಮಾಡಬೇಕಾ ಇಲ್ವಾ ಅಂತ. ದಟ್ ಈಸ್ ಕರೆಕ್ಟ್. ನೋ, ಇಫ್ ವಿ ಥಿಂಕ್ ಟ್ವೈಸ್ ವಿ ವೋಂಟ್ ಡೂ ಇಟ್. ಪ್ರಾಬ್ಲಿ ಯು ಶುಡ್ ಥಿಂಕ್ ಲಾಜಿಕಲಿ, ನಾಟ್ ಲೈಕ್ ಜಸ್ಟ್ ಫಾರ್ ಎಂಜಾಯ್ಮೆಂಟ್ ಗೋ ಡೂ ಇಟ್ ಆ್ಯಂಡ್ ಲೇಟರ್ ರಿಗ್ರೆಟ್ ಇಟ್. ಇಟ್ಸ್ probably our environment. If you make a good set of people, yeah, definitely you'll have a good, like how I have my friends. So yeah. ಓಕೆ. ಜೆನ್ಸಿ ಮಾಡಿದಂತಹ ಪ್ರೊಟೆಸ್ಟ್ ನೀವು ನೋಡಿರ್ಬೋದು. ಇಲ್ಲಿಂದಲೇ ಒಂದಿಷ್ಟು ಕಾಮಿಡಿ ಆಗಿ ಆಸ್ ಎ ಕ್ಯಾಶುವಲ್ ಆಗಿ ಮಾಡ್ತಾರೆ ಜೆನ್ಸಿ ಪ್ರೊಟೆಸ್ಟ್, ಅದಕ್ಕೆ ನ್ಯಾಯ ತಗೊಂತಾರೆ. ಆದ್ರೆ ಬೇರೆ ಪ್ರೊಟೆಸ್ಟ್ ವಿಚಾರ ಬಂದ್ರೆ ಧಿಕ್ಕಾರ ಕೂಗ್ತಾ ಇರ್ತಾರೆ, ಉಪವಾಸ ಸತ್ಯಾಗ್ರಹ, ಇನ್ನೊಂದು ಮತ್ತೊಂದು ಅಂತ ದೊಡ್ಡ ಮಟ್ಟಿಗೆ ನಡೆಯುತ್ತೆ. ಅಲ್ಲಿ ಹೊಡೆದಾಟ ಬಡದಾಟ ಎಲ್ಲ ಆಗೋ ಸಾಧ್ಯತೆ ಇದೆ. ಆದ್ರೆ ಜೆನ್ಸಿ ತುಂಬಾ ತಮಾಷೆಯಾಗಿ ನ್ಯಾಯ ಪಡ್ಕೊಳ್ಳುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ, ಜೆನ್ಸಿ ಪ್ರೊಟೆಸ್ಟ್ ಇಸ್ ಬೆಸ್ಟ್ ಅಥವಾ ಈ ಒಂದಿಷ್ಟು ಧಿಕ್ಕಾರ ಕೂಗುವಂತ ಪ್ರೊಟೆಸ್ಟ್ಗಳು ಬೆಸ್ಟ್ ಅನ್ಸುತ್ತೆ? A protest should be, it should make sense when it's happening, but whatever they did, I've not seen completely, but few things were really dumb. It was not even related to the topic. Yes. If it's related to the topic, the protest is going well, yeah, then yeah. If not, it's very dumb going and doing for random things. It was about NEET exam. They did for other things, some LGBTQ and all these things. It was not right. Okay. That's wrong. Yeah, correct. If the statement is something else and something else is going on, that's not right. Whatever is going on there, it should be according to the statement and everything. Topic, yeah, it should not go out of the topic. ನಿಮ್ಗೆ ಗೊತ್ತಿದೆ ಜೆನ್ಸಿ ಯಾವ ರೀತಿಯಾಗಿ ಹೋರಾಟ ಮಾಡಿದ್ರು, ಹೇಗೆ ಅವ್ರಿಗೆ ನ್ಯಾಯ ತಗೊಂಡ್ರು ಅಂತ. ಆಸ್ ಎ ಜೆನ್ಸಿ ಆಗಿ ನಿಮ್ಗೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಅವ್ರು ಏನು ಮಾಡಿದ್ರು ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ. ಯಾರು ಅವ್ರು ತಗೊಂಡಿಲ್ಲ ಅವ್ರ ಸ್ಟೆಪ್, ನಾವು ತಗೊಂಡ್ವಿ ಅಷ್ಟೇ. ಇವಾಗೂ ಅಷ್ಟೇ, ಲಾಸ್ಟ್ ಇಯರು ಜಾಸ್ತಿ ಪ್ರಿಪ್ರೇಟ್ರಿ ಪೇಪರ್ ಎಲ್ಲ ಲೀಕ್ ಆಗಿತ್ತು. ಗವರ್ಮೆಂಟ್ ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವೇನಕ್ಕೆ ಸ್ಟ್ರೈಕಿಗೆ ಹೋಗ್ತಾ ಇದ್ವಿ ಅಂತ ನನಗೆ ಖುಷಿ. ಇದು ಬರೀ ಸೆಂಟ್ರಲ್ ಗವರ್ಮೆಂಟಿಗೆ ಸೀಮಿತ ಆಗುತ್ತಾ ಅಥವಾ ಸ್ಟೇಟ್? ಎವ್ರಿ ಒನ್, ಟೋಟಲ್ ಆಗಿ ಹಾಫ್ ಆಫ್ ದ ಇಂಡಿಯನ್ ಗವರ್ಮೆಂಟ್, ಮೋಸ್ಟ್ ಆಫ್ ದೆಮ್ ಆರ್ ಅನ್ಎಜುಕೇಟೆಡ್. ನಾನು ಅದನ್ನ ಹೇಳ್ತೀನಿ ಅಷ್ಟೇ. ಯಾರು ರೈಟ್ ಇದ್ದಾರೋ ಅದು ಕೋಟ್ ಮಾಡಿದ್ರೆ ಕಂಟ್ರಿ ಮುಂದೆ ಹೋಗುತ್ತೆ. ಓಕೆ. ಜೆನ್ಸಿ ವಿಚಾರದಲ್ಲಿ ಈಗ ರಾಜ್ಯಸಭೆಯಲ್ಲಿ ಡಿಸ್ಕಸ್ ಆಗ್ತಿದೆ. ಜೆನ್ಸಿ ನಮ್ಮ ಪರ ಇದ್ದಾರೆ ಅಂತ ಹೇಳಿ ಆಡಳಿತ ವಿರೋಧ ಪಕ್ಷ ಎರಡೂ ಕೂಡ ಡಿಸ್ಕಸ್ ಮಾಡ್ತೀವಿ. ಜೆನ್ಸಿ ಯಾರ ಪರ ನೀವು ಹೇಳೋದು? ಜೆನ್ಸಿ ನಮ್ಮ ಪರಾನೇ. ನಮ್ಗೆ ಯಾರು ಕರೆಕ್ಟ್ ಅನ್ಸಿವೋ ಅವ್ರಿಗೆ ಓಟ್ ಹಾಕ್ತೀವಿ ಅಷ್ಟೇ. ಯಾರ ಪರನೂ ನಿಲ್ಲಲ್ಲ, ಯಾರ ಪರನೂ ಇಲ್ಲ. ಗೌರ್ಮೆಂಟ್ ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ನಾವು ಅವ್ರ ಜೊತೆ ಇರ್ತೀವಿ. ಗೌರ್ಮೆಂಟ್ ಸರಿ ಇಲ್ಲ ಅಂದರೆ ನಾವು ಪ್ರೊಟೆಸ್ಟ್ಗೆ ಹೋಗ್ತೀವಿ. ಓಕೆ. ಭವಿಷ್ಯದ ಜೆನ್ಸಿ ಒಂದು ಪಕ್ಷವನ್ನ ಕಟ್ಟಿ ಏನಾದರೂ ದೇಶದಲ್ಲಿ ಬೇರೆ ಒಂದು ಬದಲಾವಣೆ ತರುವಂತಹ ಪ್ಲಾನ್ ಇದೆಯಾ ಅಥವಾ ಬೇಕು ಅಂತ ಅನ್ಸುತ್ತಾ? ಜೆನ್ಸಿ ಏನಾದರೂ ಗವರ್ಮೆಂಟ್ ನಡೆಸಿದ್ರೆ ಐ ಥಿಂಕ್ ಇಂಡಿಯಾ ವಿಲ್ ಗೋ ಇನ್ 3rd or 2nd. ಬೇಗ ಮೇಲೆ ಹೋಗ್ಬಿಡುತ್ತೆ, ಫುಲ್ ಹೋಗುತ್ತೆ. ಹೇಗೆ ಹೇಳ್ತೀರಾ, ಯಾವ ಥರ ಚೇಂಜ್ ಆಗುತ್ತೆ? ಪ್ರೊಟೆಸ್ಟ್ ಕೂತ್ಕೊಂಡ್ವಿ, ಬದಲಾವಣೆ ಆಯಿತು. ಇವಾಗ ನಾವು ಇಲ್ಲೂ ಮಾಡಿದ್ರೆ ಆಬ್ವಿಯಸ್ಲಿ ಪೇಪರ್ ಲೀಕ್ ಎಲ್ಲ ಕಡಿಮೆ ಆಗುತ್ತೆ. ಮಾಡ್ಬೇಕಾ ನಮ್ಮ ಸ್ಟೇಟಲ್ಲಿ? ಯಾಕಂದ್ರೆ KPSC ಈಗ ಬೇರೆಯವ್ರು ಮಾಡಿದ್ರೆ ನಾವು ಮಾಡಬೇಕು ಅಂತ ಇಲ್ಲ. ಅದಕ್ಕೆ ನಾವು ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಬೇಕು. ಓಕೆ. ಜೆನ್ಸಿ ಹೋರಾಟ ಪ್ರತಿಭಟನೆ ಕೇವಲ ಸ್ಟೂಡೆಂಟು ಎಕ್ಸಾಮ್ಸು ಏನು ಪೇಪರ್ ಲೀಕ್ಸ್ ಇದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಅಥವಾ ದೇಶದಲ್ಲಿ ಆಗುವಂತಹ ಎಲ್ಲ ಪ್ರಾಬ್ಲಮ್ಗೆ ಅಲಾಂಗ್ ವಿತ್ ವುಮೆನ್ ರೈಟ್ಸ್, ವುಮೆನ್ ಸೇಫ್ಟಿನೇ ಇಲ್ಲ. ಇವಾಗ ನಾವು ಅಷ್ಟೇ ಫ್ರೆಶರ್ಸ್ ಡೇ ನಡೀತು ಅಂದ್ಕೊಳ್ಳಿ, ನಾವು ಈಚೆ ಬಂದಾಗೂ ಯಾರು ಸರಿಯಾಗಿ ಲೈಕ್ ರೆಸ್ಪಾನ್ಸ್ ಮಾಡಲ್ಲ. ಸೊ ಏನಂದರೆ ವುಮೆನ್ಗೂ ರೈಟ್ಸ್ ಇರಬೇಕು, ಈಕ್ವಲ್ ರೈಟ್ಸ್ ಇರಬೇಕು. ಅದಕ್ಕೆ ಜೆನ್ಸಿ
ಮಾತಾಡ್ತಾರೆ ಅಷ್ಟೇ, ಮಾತಾಡ್ತಾರೆ ಆಡ್ತಾರೆ, ಇವಾಗೂ ಆಗುತ್ತೆ ಅಷ್ಟೇ. ಹಾಗಾದ್ರೆ ಜನ್ಸಿಗೆ ಪವರ್ ಇದೆ ಅಂತ ಪವರ್ ಇದೆ. ಒಂದಿಷ್ಟು ಜನ ಹೇಳ್ತಾರೆ ಸಿಜೆಪಿ ಬಂದಿರೋದ್ರಿಂದ ಜನ್ಸಿಗೆ ಆ ಒಂದು ಧೈರ್ಯ ಬಂತು, ಇಲ್ಲ ಅಂದ್ರೆ ಜನ್ಸಿ ಏನು ಇಲ್ಲ, ಬರೀ ಆ ಥರ ಏನಿಲ್ಲ. ತಮಾಷೆ ಕ್ಲಾರಿಟಿ ಇಲ್ಲ. CJP ಬಂದಿದ್ದೆ ಜೆನ್ಸಿಯಿಂದ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಸ್ಟ್ರೈಕ್ ನಾವೇ ಸ್ಟಾರ್ಟ್ ಮಾಡಿದ್ದು ಅಲ್ವಾ, ಪ್ರೊಟೆಸ್ಟ್ ಮಾಡಿದ್ದೆ ಜೆನ್ಸಿ ಪ್ರೊಟೆಸ್ಟ್ ಮಾಡಿದ್ದಕ್ಕೆ ಚೇಂಜಸ್ ಆಯಿತು. ಅದು ಹೆಂಗೆ CJP ಬಂತು ಅಂತ. ಸಿಜೆಪಿಯ ಪವರ್ ಜನ್ಸಿ ಅಂತೀರಾ? ಜೆನ್ಸಿ ಬಿಕಾಸ್ ಆಫ್ ದಿಸ್ ಪೇಪರ್ ಲೀಕ್ ಎಲ್ಲ ಎಷ್ಟೊಂದು ಕಿಡ್ಸ್ ಅವ್ರು ಸೂಸೈಡ್ ಮಾಡಿಕೊಂಡು ಅವ್ರ ಲೈಫ್ ಎಲ್ಲ ಕಳ್ಕೊಂಡಿದ್ದಾರೆ. ಆ್ಯಂಡ್ ಐ ಫೀಲ್ ಲೈಕ್ ಗೌರ್ಮೆಂಟ್ ಇದನ್ನು ನೋಡ್ಕೋಬೇಕು. ಲೈಕ್ ಯಾವಾಗಲೂ ನಾವು ಫುಲ್ ಸ್ಟಡಿ ಮಾಡ್ಕೊಂಡು ಹೋಗಿರ್ತೀವಿ ಆ್ಯಂಡ್ ಪೇಪರ್ ಲೀಕ್ ಅಂತ ಗೊತ್ತಾದಾಗ ತುಂಬ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆಬ್ವಿಯಸ್ಲಿ ಲೈಕ್ ಎಷ್ಟೊಂದು ಜನ ಲೈಕ್ ಅವ್ರ ಲೈಫ್ನೇ ಬಿಟ್ಟು ಲೈಕ್ ದಿಲ್ ಸ್ಟಡಿ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಅಟ್ ದಿ ಎಂಡ್ ದೇ ಡೋಂಟ್ ಗೆಟ್ ಎನಿಥಿಂಗ್ ಆ್ಯಂಡ್ ಇಟ್ಸ್ ಲೈಕ್ ಪೇಪರ್ ಲೀಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ದೇ ಜಸ್ಟ್ ಗೋ ಆ್ಯಂಡ್ ಡೈ. ಇಟ್ಸ್ ವೆರಿ ಬ್ಯಾಡ್ ಅಂತ ಅನ್ನಿಸ್ತು ನನಗೆ. ಸೊ ದೇ ಹ್ಯಾವ್ ಟು ಸಿ ದಟ್ ಇಟ್ ಡಸಂಟ್ ಹ್ಯಾಪನ್. ನಿಮ್ಮ ಸ್ನೇಹಿತರು ಹೇಳಿದ್ರು ವುಮೆನ್ ಪವರ್ ಬೇಕು, ಇಲ್ಲಿ ವುಮೆನ್ಗೆ ಸೇಫ್ಟಿ ಕಡಿಮೆ ಇದೆ, ಅದಕ್ಕೂ ಒಂದು ಪ್ರತಿಭಟನೆ ಆಗುತ್ತೆ ಭವಿಷ್ಯದಲ್ಲಿ ಅಂತ ಅಂದ್ರು. ಆಸ್ ಎ ಹುಡುಗಿಯಾಗಿ, ಆಸ್ ಎ ಜನ್ಸಿ ಆಗಿ ನಿಮಗೆ ನಮ್ಮ ರಾಜ್ಯದಲ್ಲಿ ಅಥವಾ ಬೆಂಗಳೂರಲ್ಲಿ ಅಂತ ತಗೊಂಡ್ರೆ ಏನೇನು ಬದಲಾವಣೆ ಬೇಕು ಅನ್ಸುತ್ತೆ ವುಮೆನ್ ಸೇಫ್ಟಿ ವೈಸ್? ಲೈಕ್ ವುಮೆನಿಗೆ ಸೇಫ್ಟಿನೇ ಇಲ್ಲ. ಐ ಫೀಲ್ ಲೈಕ್ ಲೈಕ್ ಏನಾದರೂ ಆ್ಯಪ್ಸ್ ಅಥವಾ ಲೈಕ್ ಏನಾದರೂ ಲೈಕ್ ಈ ಥರ ಮಾಡಿದ್ರೆ ಸೊ ದಟ್ ಇಮಿಡಿಯೇಟ್ ಆಗಿ ಲೈಕ್ ಬರೋ ಥರ ಇದ್ದರೆ ಅವಾಗ ಸೇಫ್ಟಿ ಇರುತ್ತೆ. ಲೈಕ್ ಯಾರೋ ಅಷ್ಟೊಂದು ಕೇರ್ ಮಾಡಲ್ಲ ಅನ್ಸುತ್ತೆ. ಲೈಕ್ ಏನೇ ಆದರೂ ಜಸ್ಟ್ ನಾರ್ಮಲಾಗಿ ತೊಗೋತಾರೆ, ಕ್ಯಾಶುಯಲಾಗಿ ತೊಗೋತಾರೆ. ಇದು ತುಂಬ ತುಂಬ ನಾರ್ಮಲೈಸ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ ಇವಾಗಲೇ. ಲೈಕ್ ವುಮೆನ್ ಸೇಫ್ಟಿ ಇಲ್ಲ ಅಂತ, ದಟ್ ಇಸ್ ದ ಮೇನ್ ಪ್ರಾಬ್ಲಮ್ ಅಂತ ಅನಿಸ್ತು. ಅದು ಬದಲಾಗಬೇಕು ಅಂತ. ಹೌದು. ಹಾಗಾದ್ರೆ ಭವಿಷ್ಯದಲ್ಲಿ ಜನ್ಸಿ ಏನಾದ್ರೂ ಒಂದು ಪಕ್ಷ ಕಟ್ಟಿ ದೇಶ ನಡೆಸೋ ಪ್ಲಾನ್ ಇದೆಯಾ ಅಥವಾ ಆಗಬೇಕು ಅಂತ ಅನ್ಸುತ್ತಾ? ಈ ಸ್ಟ್ರೈಕ್ ಎಲ್ಲ ನೋಡಿದ್ಮೇಲೆ ಐ ಫೀಲ್ ಲೈಕ್ ದೇರ್ ವಿಲ್ ಬಿ ಸಮಥಿಂಗ್ ಹ್ಯಾಪನಿಂಗ್. ಯಾ KPSC ವಿಷಯದಲ್ಲಿ ಹಗರಣ ಆಯ್ತು ಮೇಡಮ್, ಆದ್ರೆ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಧ್ವನಿ ಎತ್ತಿದಂತಹ ಜನ್ಸಿ ಸ್ಟೇಟ್ ಅಲ್ಲಿ KPSC ವಿಚಾರದಲ್ಲಿ ಆಗ್ಲಿಲ್ಲ, ಆ ಒಂದು ಕ್ರೇಜ್ ಬರಲಿಲ್ಲ, ಆ ಒಂದು ಧ್ವನಿ ಬರಲಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಐ ಫೀಲ್ ಲೈಕ್ ಇನ್ ದ ಫ್ಯೂಚರ್ ದೇರ್ ವಿಲ್ ಬಿ ಸಮಥಿಂಗ್ ಹ್ಯಾಪನಿಂಗ್. ಬದಲಾವಣೆ ಇದ್ದೇ ಇರುತ್ತೆ ಅಂತ ಅನ್ಸುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಲೈಕ್ ಜೆನ್ಸಿ ನಾರ್ಮಲ್ ಅಂತೂ ಅಲ್ವೇ ಅಲ್ಲ. ನಾವು ಏನೇ ಇದ್ರೂ ವಿಲ್ ಸ್ಪೀಕ್ ಔಟ್. ದಟ್ಸ್ ದ ಬೆಸ್ಟ್ ಪಾರ್ಟ್. ಬಿಕಾಸ್ ಇದಕ್ಕೆ ಇಷ್ಟೊಂದು ಆಗಿದೆ ಅಂದರೆ ಹಾಗೆ ಆಗುತ್ತೆ ಅಂತ. ಒಪ್ಪಲ್ಲ. ಯಾ ಹೌದು. The protest what they have done is really the best thing, because that's how they have resigned the education minister. So that's how it's going to run the country. And if not, it's going to be, India is going to be under development. We can't do anything. So As a Gen-Z, are you satisfied with this protest? yeah, actually, Okay. if I wasn't there, I would be protesting there. Okay, I will be leading there. So it's like we have to question them. Without questioning them, like, okay, they're just doing their work and they think, okay, it's our work, we'll do and go. They don't think about the society, what is happening, and we face every situation out as everything. So Okay. What do you expect the changes in state or country? what I expect, I think as a woman, I think safety is important, and more than that, our literacy rate is going on high, but still I want the people to be more educated, and people are here from India are so drop out, and I want them to be intelligent and knowledgeable. So I think the education should be empowering them. So This is your power. yeah. So without now for example, as a woman, without education, can we do anything? It's important. They were united and they did something different, which is not like normal protest, and that is something nice, you know. They gained attention, and many times I saw that police, they were catching the sticks, but it's not a normal stick. They have nail stick, so many got hurt and many came and complained, but are finally from all this suffering and all, even doctors also they gave for free, and auto people they gave free rides, and if we stay together, I think that we can change everything. ಓಕೆ, ಜನ್ಸಿ ವಿಚಾರ ಬಂದರೆ ಜನ್ಸಿಗೆ ಒಂದಿಷ್ಟು ಜನ ಜನ್ಸಿ ಸ್ಟುಪಿಡಿಟಿ, ಜನ್ಸಿ ಕೇರ್ಲೆಸ್ಸು, ಜನ್ಸಿಗೆ ಕ್ಲಾರಿಟಿ ಇಲ್ಲ, ಜನ್ಸಿಗೆ ಬೇಜವಾಬ್ದಾರಿ ಜಾಸ್ತಿ ಅನ್ನೋ ಒಂದು ಟಾಕ್ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? Actually true, because many people are like Superman, Batman, and I think that is little childish. ಇದೆ ಅಂತೀರಾ? But bringing Gandhiji, Nehru, that and all is like okay, that and all is good. That and all is good. ಓಕೆ. ಜನ್ಸಿ ನೀಟ್ ವಿಚಾರದಲ್ಲಿ ಹೇಗೆ ಧ್ವನಿ ಎತ್ತುತ್ತೋ, ಮುಂದಿನ ದಿನಗಳಲ್ಲಿ ಏನೇ ಅನ್ಯಾಯ ನಡೆದ್ರು ದೇಶದಲ್ಲಿ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ನಿಲುವನ್ನು ನಿಲ್ಲಬೇಕು ಅಂದ್ರೆ ಜನ್ಸಿ ರೆಡಿ ಇದೆಯಾ?
ಎಸ್ 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 ಯಾವ ತರ ಯಾವ ಥರ ಅಂದರೆ ಈ ಥರನೇ ಪ್ರೊಟೆಸ್ಟ್. ಈ ತರನೇ ನಿಲ್ತೀರಾ? ಕರೆಕ್ಟ್. ಓಕೆ, ತಮಾಷೆಯಾಗಿ ಕ್ಯಾಶುವಲ್ ಆಗಿ ತಗೊಂಡು ಹೋಗ್ತೀರಾ, ಹಾ. ಒಟ್ನಲ್ಲಿ ಪ್ರೊಟೆಸ್ಟ್ ರೆಡಿ ಇದ್ದೀರಾ? ಶೋರ್. ಓಕೆ, ಇವಾಗ ಮೀಸಲಾತಿ ವಿಚಾರದಲ್ಲೂ ಕೂಡ ಜೆನ್ಸಿ ಇನ್ವಾಲ್ವ್ ಆಗಬೇಕು, ಜೆನ್ಸಿ ಸ್ಟ್ರೈಕ್ ಮಾಡಬೇಕು, ಜೆನ್ಸಿ ಧ್ವನಿ ಎತ್ತಬೇಕು ಅಂತ ಮಾತಿದೆ. ರೆಡಿ ಇದ್ದೀರಾ? ಮೀಸಲಾತಿ ರಿಸರ್ವೇಶನ್ ವಿಚಾರದಲ್ಲಿ ನೀವು ಕೂಡ ಧ್ವನಿ ಎತ್ತದು ರೈಟ್ ಅಂತ ಅನ್ಸುತ್ತಾ? I didn't think about that much, but we'll give it a thought. ಬೇಕು, ಅದೊಂದು ಥಾಟ್ ಇದೆ. Thought ಇದೆ. ಓಕೆ, KPSC ವಿಚಾರದಲ್ಲಿ ಹಗರಣ ಆಯಿತು ರೀಸೆಂಟ್ ಆಗಿ. ಓಕೆ, ಪದೇ ಪದೇ ಆಗ್ತಾ ಇದೆ, ಪದೇ ಪದೇ ಆಗದ್ ಬಿಡೋಣ. ರೀಸೆಂಟ್ ಆಗಿ ಒಂದಿಷ್ಟು ಆಯಿತು ಪಶುವೈದ್ಯಕೀಯ ಇಲಾಖೆ ವಿಚಾರದಲ್ಲಿ. ಈ ವಿಚಾರದಲ್ಲಿ ಜೆನ್ಸಿ ನಮ್ಮ ಸ್ಟೇಟಲ್ಲಿ ಯಾವುದೇ ರೀತಿ ಧ್ವನಿ ಎತ್ತಿಲ್ಲ. ಆ್ಯಂಡ್ ನೀಟ್ ಎಕ್ಸಾಮ್ ವಿಚಾರಕ್ಕೆ ಜೆನ್ಸಿ ಮಾಡ್ತಿದ್ದಂತಹ ಪ್ರತಿಭಟನೆಗೆ ಸಪೋರ್ಟ್ ಮಾಡಿದಂತಹ ನಮ್ಮ ನಮ್ಮ CM DK ಶಿವಕುಮಾರ್ ಅವರು ಇಲ್ಲಿನ ಈ ಒಂದು ವಿಚಾರಕ್ಕೆ ಯಾವುದೇ ರೀತಿ ಧ್ವನಿ ಎತ್ತಲ್ಲ, ಏನೋ ಒಂದು ಉತ್ತರ ಕೊಡಲ್ಲ. ಇದ್ರ ಬಗ್ಗೆ ಏನು ಅನ್ಸುತ್ತೆ? Mixed reactions, but I think that they should support, because students are the one who is suffering. They don't have that much care. If they give little care, at least for protest, so we can actually it's right of speech. We have the right of speech. So if you have the right of speech, they can't stop us. Police and all are coming and hitting. They don't have the right actually to hit like that. We have right of speech, no? ಈಗ ಒಂದು ಮುಖ್ಯವಾದ ಲಾಸ್ಟ್ ಪ್ರಶ್ನೆ, ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಗಿದ್ರು ಅಂತಂದರೆ ಬೇರೆಯವ್ರು ಹೇಗಾದ್ರೂ ಇಲ್ಲಿ ನಾವು ಚೆನ್ನಾಗಿರಲಿ ಅನ್ನೋದಿತ್ತು. ಬಟ್ ಜೆನ್ಸಿಯಲ್ಲಿ ಹಾಗಲ್ಲ, ನಾವು ಚೆನ್ನಾಗಿರಬೇಕು, ನಮ್ಮ ಸ್ನೇಹಿತರು ಚೆನ್ನಾಗಿರಬೇಕು, ನಮ್ಮ ಕ್ಲಾಸ್ಮೇಟ್ಸು ಚೆನ್ನಾಗಿರಬೇಕು, ಈ ರೀತಿ ಮನಸ್ಥಿತಿ. ಜೊತೆಗೂಡಿ ಎಲ್ಲರೂ ಹೋಗುವಂತಹ ಒಂದು ಪವರ್ ಇದೆ, ಒಂದು ಯೂನಿಟಿ ಇದೆ. ಇದು ಜೆನ್ಸಿಗೆ ಯಾವಾಗ್ಲೂ ಪವರ್ ಆಗಿ ಉಳ್ಕೊಳ್ಳುತ್ತಾ, ಅಥವಾ ನಮ್ಮ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಎಲ್ಲರೂ ಹೆಗ್ಲ ಮೇಲೆ ಕೈ ಹಾಕೊಂಡ್ರೆ ಒಳ್ಳೆಯವರು ಅಂತ ಕರ್ಕೊಂಡು ಹೋಗಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅವರು ಒಂದಿಷ್ಟು ಜನ ಅವ್ರ ಜೊತೆ ಸೇರ್ಕೊಂಡು ಈಗ ಜೆನ್ಸಿಗೆ ಅದು ಒಂದು ರೀತಿ ಮಾರಕ ಆಗ್ತಾ ಇದೆ. ಆ ರೀತಿ ಪರಿಣಾಮ ಕೂಡ ಬೀರುತ್ತಾ? ಆ ಕೇರ್ಲೆಸ್ನೆಸ್ ಒಳ್ಳೇದಾ, ಅಥವಾ ಒಂದಿಷ್ಟು ಕೇರ್ ಬೇಕಾ ಆ ವಿಚಾರದಲ್ಲಿ? I think care is required, but because of CGP, it became so much popular, and we were able to come this far because of them. So I really wish that they will continue this. Yes. ಕಂಟಿನ್ಯೂ ಮಾಡ್ಲಿಯಾ? Yes. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಜೆನ್ಸಿ ಪವರ್ ಏನು, ಜೆನ್ಸಿ ನಿಲುವು ಏನು, ಜೆನ್ಸಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಬದಲಾವಣೆಯನ್ನು ದೇಶದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅನ್ನೋದು. ಆ್ಯಂಡ್ ಮೋರ್ ದೆನ್ KPSC ವಿಚಾರದಲ್ಲೂ ಕೂಡ ಜೆನ್ಸಿ ಮಾತನಾಡಿದ್ರು. ಅಲ್ಲಿ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಜೆನ್ಸಿಗಳು ಯಾವ್ಯಾವ ರೀತಿಯಾದಂತಹ ಬದಲಾವಣೆಯನ್ನು ಎಕ್ಸ್ಪೆಕ್ಟ್ ಮಾಡಿದ್ರು, ಅದೇ ರೀತಿ KPSC ಹಗರಣ ಇರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ ಆಗುವಂತಹ ಒಂದಿಷ್ಟು ಅವ್ಯವಸ್ಥೆಯ ವಿಚಾರದಲ್ಲೂ ಕೂಡ ಜೆನ್ಸಿ ಅವರು ಮುಂದಿನ ದಿನಗಳಲ್ಲಿ ಧ್ವನಿ ಎತ್ತುತ್ತೀವಿ, ಪ್ರತಿಭಟನೆಯನ್ನು ಮಾಡ್ತೀವಿ, ದೇಶದಲ್ಲಿ ಆಗುವಂತಹ ಯಾವುದೇ ಅನ್ಯಾಯ ಅವ್ಯವಸ್ಥೆಯ ವಿರುದ್ಧ ಕೂಡ ನಾವು ಇರ್ತೀವಿ ಅಂತ ಒಂದಿಷ್ಟು ಜನ ಜೆನ್ಸಿ ಮಾತಾಡುತ್ತೆ. ಆ್ಯಂಡ್ ಇನ್ನೊಂದಿಷ್ಟು ಜನ ಜೆನ್ಸಿ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಆದಂತಹ ಪ್ರತಿಭಟನೆಯ ವಿರುದ್ಧವಾಗಿ ಜೆನ್ಸಿಯ ಸ್ಟುಪಿಡಿಟಿ ಹೆಚ್ಚಿದೆ, ಜೆನ್ಸಿಗೆ ಕ್ಲಾರಿಟಿ ಇಲ್ಲ, ಆ್ಯಂಡ್ ಜೆನ್ಸಿ ಬೇಜವಾಬ್ದಾರಿತನವನ್ನು ಕೂಡ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಜೆನ್ಸಿ ಬೇರೆಯವರು ಹಾಕುವಂತಹ ತಾಳಕ್ಕೆ ಕುಣಿತಾ ಇದ್ದಾರೆ ಅನ್ನುವಂತಹ ಸ್ಟೇಟ್ಮೆಂಟ್ಗಳನ್ನು ಕೂಡ ನೀಡಿದ್ರು. ಏನೇ ಆಗಿರಲಿ, ಜೆನ್ಸಿ ಪವರ್ ಅಂತೂ ದೇಶದಾದ್ಯಂತ ಇರುವಂತಹ ಎಲ್ಲ ಜನರಿಗೂ ಗೊತ್ತಾಗಿದೆ. ಆ್ಯಂಡ್ ದೇಶದ ಚುಕ್ಕಾಣಿಯನ್ನು ಹಿಡಿದಂಥ ಒಂದಿಷ್ಟು ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಜೆನ್ಸಿ ಪವರ್ ಯಾವ ರೀತಿಯಾಗಿ ಮುಂದುವರಿಯುತ್ತೆ, ಆ್ಯಂಡ್ ಜೆನ್ಸಿಯ ಪ್ರತಿಯೊಂದು ಹೆಜ್ಜೆಯೂ ಕೂಡ ರಾಜಕೀಯ ವ್ಯಕ್ತಿಗಳಲ್ಲಿ ನಡುಕ ಹೊಡಿಸುತ್ತಾ, ಬದಲಾವಣೆಗಳನ್ನು ತರುತ್ತಾ, ದೇಶದ ಬೆಳವಣಿಗೆ ಇದರಿಂದ ಸಾಧ್ಯ ಆಗುತ್ತಾ, ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಶಮಿ ಶೆಟ್ಟಿ, ಸುಮನ್ ಟಿವಿ ಕನ್ನಡ.